ಸ್ನೇಹಿತರೆ, ಇವತ್ತಿನ ವಿಚಾರದಲ್ಲಿ ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ಅಂತ ಹೇಳಿದರೆ, ಒಂದು ಹಿರಿಯರ ಪುನರ್ವಸತಿ ಕೇಂದ್ರ. ಸದ್ಯದ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಣ್ಣದಿರುವಾಗ ನಮ್ಮನ್ನು ನೋಡಿಕೊಂಡು ಬೆಳೆಸಿದ ತಂದೆ ತಾಯಿಗಳಿದ್ದಾರೆ. ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರುವಾಗ ನಮ್ಮ ಅವರ ಹಿರಿಯರು ಹುಷಾರಲ್ಲದೆ ಇದ್ದಾಗ, ವಯೋ ಸಂಬಂಧ ಕಾಯಿಲೆಗೆ ಗುರಿಯಾದಾಗ ಮನೆಯಲ್ಲೇ ಎಷ್ಟೇ ಕಷ್ಟ ಆದರೂ ಕೂಡ ಅವರನ್ನು ಆರೈಕೆ ಮಾಡಿಕೊಂಡು ಅವರ ಕೊನೆಗಾಲದ ತನಕ ನೋಡಿಕೊಂಡದ್ದುಂಟು. ಈಗಿನ ಪರಿಸ್ಥಿತಿಯಲ್ಲಿ ಆಸ್ತಿಗೋಸ್ಕರ ಆಸ್ತಿ ಬೇಕಾಗ್ತದೆ, ಮನೆ ಬೇಕು, ಬಂಗಾರ ಬೇಕು, ಅವರ ಡೆಪಾಸಿಟ್ ಬೇಕು. ಅದನ್ನು ಕೂಡ ತೆಗೆದಿಟ್ಟುಕೊಂಡು ಅವರು ಸತ್ತ ನಂತರ ಬರುವವರು ಸಂಖ್ಯೆ ಬಹಳ ಜಾಸ್ತಿಯಾಗಿದೆ. ಅದನಂತರ ಅವರನ್ನು ಈಗ ದುಡ್ಡಿದೆ ಅಂತಾದರೆ ಯಾವುದೋ ಒಂದು ವೃದ್ಧಾಶ್ರಮಕ್ಕೋ ಅನಾಥಾಲಯಕ್ಕೋ ಸೇರಿಸಿಬಿಟ್ಟು ಮಕ್ಕಳು ಕೈ ತೊಳೆದುಕೊಳ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇನ್ನೊಂದು ಇದೇ ರೀತಿಯ ಕ್ರಾಂತಿ ಥರ ನಡೀತಾ ಇದ್ದರೆ, ಮುಂದಿನ ದಿನದಲ್ಲಿ ಈಗ ಹೇಗೆ ಗೋಶಾಲೆ ಮಾಡಿದೆಯೋ ಅದೇ ಥರ ವೃದ್ಧಶಾಲೆಯನ್ನು ಮಾಡಬೇಕಾಗ್ತದೆ. ರಿಟೈರ್ಡ್ ಆಗುವ ಮೊದಲೇ ಒಬ್ಬ ವ್ಯಕ್ತಿ ತಾನು ಯಾವ ಆಶ್ರಮಕ್ಕೆ ಸೇರಬೇಕು ಅಂತೇಳಿ LKG UKGಗೆ ಮಕ್ಕಳಿರುವಾಗ ಹೇಗೆ ಸೇರಿಸಿದ್ರೋ ಅವರ ಮಕ್ಕಳನ್ನು ಅದೇ ಥರ ಮಕ್ಕಳು ಈ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಸಮಯ ಅತ್ಯಂತ ಸನಿಹದಲ್ಲಿದೆ. ಇದರಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಏನು ಗಮನ ಇಟ್ಟುಕೊಳ್ಬೇಕು ಅಂತೇಳಿದರೆ, ಸರ್ಕಾರ ಯಾವುದೇ ಬದಲಾವಣೆಯನ್ನು ಮಾಡದಿದ್ದರೂ ಪರವಾಗಿಲ್ಲ. ಇವಾಗ ಮದುವೆಯಾಗಿ ಆತ ತನ್ನ ಪತ್ನಿಗೆ ಅಥವಾ ಬಿಟ್ಟು ಹೋಗಬೇಕು ಅಂತಾದರೆ ವಿಚ್ಛೇದನ, ಅದಕ್ಕೆ ಒಂದಿಷ್ಟು ದುಡ್ಡು ಕಟ್ಟಬೇಕು ಅಂತ ರೂಲ್ಸ್ ಇದೆ. ಅದನ್ನು ಕಟ್ಟಲೇಬೇಕು, ರೂಲ್ಸ್ ಇದೆ. ಅದನ್ನು ಈಗ ಬದಲಾವಣೆಯಾಗಿಕೊಂಡು, ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದರೆ, ಬದಲಾವಣೆಯಾಗಿ ಈಗ ತಂದೆ ತಾಯಿಯರು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಮಕ್ಕಳು ಅವರನ್ನು ಈ ವೃದ್ಧಾಶ್ರಮ ಇತ್ಯಾದಿ ಕಡೆ ಬಿಟ್ಟು ಹೋಗ್ತಾರಂತಾದರೆ ಆ ಒಂದು ಮಾನದಂಡವನ್ನು ವಿಧಿಸಬೇಕಾಗ್ತದೆ, ಷರತ್ತುಗಳನ್ನು ವಿಧಿಸಬೇಕಾಗ್ತದೆ. ಆನಂತರ ಯಾವ ಕಾರಣಕ್ಕೂ ತಂದೆ ತಾಯಿಗಳು ಇರುವಾಗ ಅವರ ಒಂದು ವೃದ್ಧ ಟೈಮ್ನಲ್ಲಿ ಅವರು ಏನು ಹೇಳ್ತಾರೆ, ಅನಾಯಾಸದಿಂದ ತಮ್ಮ ಕೊನೆ ಕ್ಷಣಗಳನ್ನು ನೋಡಲಿಕ್ಕೆ ಸರ್ಕಾರದ ಕಡೆಯಿಂದ ಒಂದು ದಿಟ್ಟ ಹೆಜ್ಜೆ ಆಗಬೇಕಾಗ್ತದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡಿರ್ತೇನೆ. ಈ ಸುಧಾರಣೆ ಆದರೆ ಅತ್ಯಂತ ದೊಡ್ಡ ಸಾಮಾಜಿಕ ಕ್ರಾಂತಿಯೇ ಆಗಿರ್ತದೆ. ಇದರಿಂದಾಗಿ ಬಹಳಷ್ಟು ಹಿರಿಯ ಜೀವಗಳಿಗೆ ಒಂದು ಗೌರವ ಸಿಕ್ಕಿದಾಗೆ ಆಗ್ತದೆ, ಹಾಗೂ ಅವರಿಗೆ ಸ್ಥಾನಮಾನವು ಸಿಕ್ಕಿದಾಗೆ ಆಗ್ತದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮುಖಾಂತರ ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಶೇರ್ ಮಾಡುವ ಮುಖಾಂತರ ಒಂದು ಸಮಾಜ ಸೇವೆಯ ಪುಣ್ಯ ಕಾರ್ಯದಲ್ಲಿ ನನ್ನೊಂದಿಗೆ ನೀವು ಕೈ ಜೋಡಿಸ್ತೀರಿ ಅಂತ ಹೇಳಿಕೊಂಡು ಭಾವಿಸಿದ್ದೇನೆ. ದಯವಿಟ್ಟು ಈ ಪೋಸ್ಟನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬಹಳಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಅನಿಸಿಕೆಯನ್ನು ತಾವು ಹಂಚಿಕೊಳ್ತೀರಿ ಅಂತೇಳಿ ಅಭಿಮಾನ ಇದೆ. ಧನ್ಯವಾದಗಳು. ಹರೇ ಶ್ರೀನಿವಾಸ, ಹರೇ ವೆಂಕಟೇಶ್.